ನಮಸ್ಕಾರ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೋದ ವಾರನೇ ಹಬ್ಬಕ್ಕೋಸ್ಕರ ಎಳ್ಳು ಬೆಲ್ಲ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾಯ್ತು. ಇವತ್ತು ನೈವೇದ್ಯಕ್ಕೆ ಸಕ್ಕರೆ ಪೊಂಗಲ್ಲು, ಖಾರ ಪೊಂಗಲ್ನ ಫಸ್ಟ್ ಮಾಡ್ಕೊಂಬಿಡ್ತೀನಿ ಪೂಜೆ ಶುರು ಮಾಡೋದಕ್ಕೂ ಮುಂಚೆ. ನಿಮ್ಗೆಲ್ರಿಗೂ ಗೊತ್ತಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಈ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಇಂಪಾರ್ಟೆಂಟು. ಸೊ ಫಸ್ಟು ಅಕ್ಕಿನ ಮತ್ತು ಹೆಸರು ಬೇಳೆನ ಹುರ್ಕೊಂಬಿಡ್ತೀನಿ. ಆಮೇಲೆ ಎರಡೂ ಒಟ್ಟಿಗೆ ಬೇಯಿಸ್ಕೋತೀನಿ. ಯಾವುದಕ್ಕೆ ಎಷ್ಟು ಬೇಕೋ ಆಮೇಲೆ ಡಿವೈಡ್ ಮಾಡ್ಕೋತೀನಿ. ಈಗ ಮೊದಲು ಹೆಸರು ಬೇಳೆನ ಹುರ್ಕೋತೀನಿ. ಇದರಲ್ಲಿ ಅರ್ಧ ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ. ಈ ಹೆಸರು ಬೇಳೆದು ಒಂಥರ ಈ ಹಸಿ ವಾಸನೆ ಹೋಗೋದಕ್ಕೆ ಒಂಚೂರು ಬೆಚ್ಚಗಾಗೋವರೆಗೂ ಹುರ್ಕೋಬೇಕಷ್ಟೆ. ಹೆಸರು ಬೇಳೆ ಆಗಿದೆ. ಈಗ ಇದನ್ನ ಬೇರೆ ಪಾತ್ರೆಗೆ ತೆಕ್ಕೋತೀನಿ. ನೆಕ್ಸ್ಟು ಈಗ ಅಕ್ಕಿನ ಹುರ್ಕೋಬೇಕು. ಇದೇ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಈಗ ಅಕ್ಕಿನ ಹುರ್ಕೊಳ್ಳೋಣ. ಅಕ್ಕಿನೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಹುರ್ಕೋಬೇಕು. ಅಕ್ಕಿನ ತುಂಬ ಹುರಿಬೇಡಿ, ಹೀಗೆ ಕೈಯಲ್ಲಿ ಹಿಡ್ಕೊಳ್ಳೋಷ್ಟು ಬೆಚ್ಚಗಾಗಿದ್ರೆ ಸಾಕು. ಅಕ್ಕಿ ಬೆಚ್ಚಗಾಯಿತು. ಈಗ ಅಕ್ಕಿನೂ ಈ ಪಾತ್ರೆಗೆ ಹಾಕ್ಕೊಂಡು ಎರಡನ್ನು ತೊಳೆದು ಈಗ ನೆಕ್ಸ್ಟು ಬೇಯಕ್ಕಿಡೋದೆ. ನಾರ್ಮಲ್ ಅನ್ನಕ್ಕಿಡೋದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಇಡಬೇಕು. ಏಕೆಂದರೆ ಬೇಳೆನೂ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗತ್ತೆ. ಇನ್ನೂ 1 ಕಪ್ ಎಕ್ಸ್ಟ್ರಾ ನೀರೇ ಬೇಕಾಗತ್ತೆ. ನಾನು ಯಾವಾಗಲೂ ಕಣ್ಣಂದಾಜಲ್ಲಿ ಇಡೋದ್ರಿಂದ ಎಕ್ಸಾಕ್ಟಾಗಿ ಮೆಷರ್ ಮಾಡಲ್ಲ. ಅದು ಅಲ್ಲದೆ ಪೊಂಗಲ್ಲೆಲ್ಲ ಸ್ವಲ್ಪ ನೀರಾಗಿ ಮಾಡ್ತೀವಲ್ವಾ, ಅದರಿಂದ ನೀರು ಜಾಸ್ತಿ ತಗೊಳುತ್ತೆ. 1 ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಇದು 4 ವಿಸಿಲ್ ಬರೋಷ್ಟು ಕೂಗಿಸ್ತೀನಿ. ಇದಾಗೋದ್ರಲ್ಲಿ ಪೂಜೆಗೆ ರೆಡಿ ಮಾಡ್ಕೊತೀನಿ. ನಾನಿಷ್ಟೇ ಸಿಂಪಲಾಗಿ ಅಲಂಕಾರ ಮಾಡೋದು. ನೈವೇದ್ಯಕ್ಕೆ ಹಣ್ಣು, ಎಳ್ಳು, ಬೆಲ್ಲ ಎಲ್ಲ ರೆಡಿ ಇದೆ. ಈಗ ಹೋಗಿ ಪೊಂಗಲ್ ಮಾಡ್ಕೊಬಂದ್ಬಿಡ್ತೀನಿ. ಈಗ ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಎರಡೂ ಒಟ್ಟಿಗೆ ಮಾಡೋಕ್ಕೆ ಶುರು ಮಾಡ್ತೀನಿ ಬೇರೆ ಬೇರೆ ಪಾತ್ರೆಯಲ್ಲಿ. ಆ್ಯಕ್ಚುಲಿ ಈ 2 ಪಾತ್ರೆಗಳದ್ದು ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಅದು ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ಹೋದ ವಾರ ಸಕ್ಕರೆ ಹಚ್ಚಿ ಮಾಡುವಾಗ ಸಂಧ್ಯಾ ಹೇಳಿದ್ಲು ಗೊತ್ತಾ, ನೀತಾ ನ್ಯೂಜಿಲೆಂಡ್ಗೆ ಹೋದರೆ, ನ್ಯೂಜಿಲೆಂಡ್ಗೆ ಹೋಗೋದಕ್ಕೆ ಪ್ಲೇನ್ ಹತ್ತಿದ್ರೆ ನಾವಿಬ್ರು ಅಟ್ಟ ಹತ್ತಿದ್ವಿ ಅಂತ. ಅದು ಈ ಪಾತ್ರೆಗಳಿಗೋಸ್ಕರನೇ. ಈ 2 ಪಾತ್ರೆ ನಮ್ಮ ತಾತನ ಮನೆದು. ಆಗ ಅವರು ಅಷ್ಟು ಜನದ ಮಕ್ಕಳಿಗೂ ಅವ್ರ ಸಂಸಾರಕ್ಕೆ ಬೇಕಾಗುವಷ್ಟು ಪಾತ್ರೆಗಳನ್ನ ಅವ್ರವ್ರಿಗೆ ಕೊಟ್ಟಿದ್ರು. ಎಲ್ಲ ಪಾತ್ರೆಗಳ ಮೇಲೂ ನಮ್ಮ ತಂದೆ ಹೆಸರಿದೆ, ಇನ್ಷಿಯಲ್ ಇದೆ ಆ್ಯಕ್ಚುಲಿ, HSG ಅಂತ. ಈ ಪಾತ್ರೆಗಳನ್ನ ಹುಡುಕೋದಕ್ಕೋಸ್ಕರನೇ ಅಟ್ಟ ಹತ್ತಿದ್ದು.
ಅದನ್ನು ತೆಗೆದು ಕ್ಲೀನ್ ಮಾಡಿಸಿ ಕಲಾಯಿ ಮಾಡಿಸಿ ಪಾಲಿಷ್ ಮಾಡಿ ಇವತ್ತು ಉಪಯೋಗಿಸ್ತಾ ಇದ್ದೀನಿ. ಈಗ ಈ ಬೇಯಿಸಿರೋ ಅನ್ನ ಮತ್ತು ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಪೊಂಗಲ್ಗೆ ಎಷ್ಟು ಬೇಕೋ ಸಿಹಿ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಸ್ವಲ್ಪ ಸಾಫ್ಟಾಗಿ ಮ್ಯಾಶ್ ಆದಂಗೆ ಆಗಬೇಕಲ್ವ. ಓಕೆ, ಇದಿಷ್ಟು ಖಾರ ಪೊಂಗಲ್ಗೆ. ಈಗ ಉಳಿದಿರೋದನ್ನ ಸಿಹಿ ಪೊಂಗಲ್ಗೆ ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಖಾರ ಪೊಂಗಲ್ನ ತೆಳು ಮಾಡ್ಕೋತೀನಿ. ಸಿಹಿ ಪೊಂಗಲ್ಗೆ ಬೆಲ್ಲ ಹಾಕೋದ್ರಿಂದ ಅದು ತಾನಾಗೆ ಸ್ವಲ್ಪ ತೆಳು ಆಗತ್ತೆ. ಈಗ ಇದಕ್ಕೆ ಉದ್ದಕ್ಕೆ ಸೀಳಿರೋದು ಒಂದೆರಡು ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಇದೆಲ್ಲ ಹಾಕಿ ಉಪ್ಪು ಹಾಕಿ ಒಂಚೂರು ಕುದಿ ಬರಲಿ, ಕಡೆಯಲ್ಲಿ ಒಗ್ಗರಣೆ ಹಾಕೋದು. ಹಾಂ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ, ಅಷ್ಟೊತ್ತಿಗೆ ಸಿಹಿ ಪೊಂಗಲ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕೆಲವರು ಬೆಲ್ಲನ ಕರಗಿಸಿ ಸೋದಿಸಿ ಹಾಕ್ತಾರೆ. ಇದು ಕ್ಲೀನ್ ಮಾಡಿರೋ ಪುಡಿ ಬೆಲ್ಲ ಆಗಿರೋದ್ರಿಂದ ನಾನು ಹಾಗೆ ಹಾಕ್ತಾ ಇದ್ದೀನಿ. ಆಮೇಲೆ ಮೆಜರ್ಮೆಂಟು ಅಷ್ಟೇ, ನಾನು ಮೆಜಾರಿಟಿ ಯಾವಾಗಲೂ ಕಣ್ಣಂದಾಜಲ್ಲೇ ಹಾಕೋದು. ಆಮೇಲೆ ಅದು ಬೆಲ್ಲದ ಸ್ವೀಟ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡಿ ಅಷ್ಟೆ. ಎರಡು ಪೊಂಗಲ್ಲು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಮಾಡಬೇಕು. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಬೇಕು. ಈಗ ಯಾಲಕ್ಕಿ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನಾನು ಯಾವಾಗಲೂ ಯಾಲಕ್ಕಿ ಪುಡಿ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಈಗ ನೆಕ್ಸ್ಟ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟೇ ಪಚ್ಕರ್ಪೂರ. ಅದರ ಒಂದು ಚಿಟಿಕೆ ಮಾತ್ರ ಹಾಕಬೇಕು. ಪಚ್ಕರ್ಪೂರ ಹಾಕಿದ್ರೇ ಆ ಸಕ್ಕರೆ ಪೊಂಗಲ್ ಟೇಸ್ಟ್ ಬರೋದು. ನೋಡಿ, ಇಷ್ಟೇ ಹಾಕಬೇಕು. ಸಕ್ಕರೆ ಪೊಂಗಲ್ಗೆ ತುಪ್ಪ ಸ್ವಲ್ಪ ಮುಂದಾಗೆ ಹಾಕಿ, ಆಗಲೇ ಸಕ್ಕರೆ ಪೊಂಗಲ್ ಟೇಸ್ಟ್ ಬರೋದು. ಇದಾಯಿತು. ನೆಕ್ಸ್ಟು ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೋತೀನಿ. ಎರಡು ಪೊಂಗಲ್ಲು ರೆಡಿ ಆಯಿತು. ಈಗ ಇದನ್ನು ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀನಿ.
ಅಪ್ಪ, ನಮ್ಮನೆ ಸಂಕ್ರಾಂತಿ ಪೂಜೆ ಮುಗೀತು. ಇದೇನು ನಾನೊಬ್ಬಳೇ ಪೂಜೆ ಮಾಡಿದೆ, ಗೋರ್ಧನು ಸುಬ್ಬಿಕುಟಿ ಎಲ್ಲಿ ಅಂತ ಅನ್ಕೋತಾ ಇದ್ದೀರಾ? ಅವರಿಬ್ರು ಬೆಳಗ್ಗೆನೆ ಗೋರ್ಧನ್ ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ. ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಅಲ್ಲೇ ಆಚರಿಸೋದು. ಆದರೆ ಮನೇಲಿ ಪೂಜೆ ಮಾಡದೆ ಹೋಗೋಕ್ಕಾಗ್ತಾ? ಅದಕ್ಕೆ ನಾನು ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ದೆ. ಈಗ ನಾನು ಅಲ್ಲಿಗೆ ಹೋಗ್ತೀನಿ. ಆಮೇಲೆ ಸಂಜೆ ವಾಪಸ್ ಬರ್ತಾ ಎಲ್ರ ಮನೆಗೂ ಎಳ್ಬೀರಕ್ಕೆ ಹೋಗ್ತೀನಿ. ನೋಡಿ, ಅದಕ್ಕೆ ಈ ಸಲ ಈ ಥರ ಡಬ್ಬಗಳಲ್ಲಿ ಎಳ್ಳು ಬೆಲ್ಲ ಹಾಕಿಟ್ಟಿದ್ದೀನಿ ಎಳ್ಬೀರೋದಕ್ಕೆ. ವರ್ಷದಲ್ಲಿ 12 ಸಂಕ್ರಾಂತಿ ಬರುತ್ತೆ. ಅದರಲ್ಲಿ 2 ಸಂಕ್ರಾಂತಿ ತುಂಬ ವಿಶೇಷ. ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸುವಾಗ ಅದನ್ನು ಕರ್ಕಾಟಕ ಸಂಕ್ರಮಣ ಅಂತಾರೆ. ಹಾಗೇನೆ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಾಗ ಅದನ್ನು ಮಕರ ಸಂಕ್ರಾಂತಿ ಅಂತಾರೆ. ಹೋದ ಬ್ಲಾಗಲ್ಲಿ ಎಳ್ಳು ಬೆಲ್ಲದ ಬಗ್ಗೆ, ಅದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ನು, ಬೆನಿಫಿಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೆ. ಹಾಗೇನೆ ಸೂರ್ಯನು ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯ. ಮನುಷ್ಯರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರ ಬಳ್ಳಿ ಎಲ್ಲದಕ್ಕೂ ಸೂರ್ಯನೇ ಶಕ್ತಿ, ಸೂರ್ಯನೇ ಜೀವಾಳ. ಬರೀ ಮಕರ ಸಂಕ್ರಾಂತಿ ದಿನ ಸೂರ್ಯನಿಗೆ ಪೂಜೆ ಮಾಡಿದ್ರೆ ಸಾಲದು, ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಬೇಕು. ನನ್ನ ಆರೋಗ್ಯದ ಗುಟ್ಟಲ್ಲಿ ಇದು ಒಂದು. ನಾನು ದಿನ ಸೂರ್ಯ ನಮಸ್ಕಾರ ಮಾಡ್ತೀನಿ. ಸಾಮಾನ್ಯವಾಗಿ ನ್ಯೂ ಇಯರ್ ಅಂದ ತಕ್ಷಣ ಏನೇನೋ ರೆಸಲ್ಯೂಷನ್ಸ್ಗಳು ಮಾಡ್ಕೋತೀರಲ್ವಾ? ಹಾಗೆ ಈ ಮಕರ ಸಂಕ್ರಾಂತಿ ದಿನದಿಂದ ನಾನು ಇನ್ಮೇಲೆ ದಿನಾ ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ರೆಸಲ್ಯೂಷನ್ ಮಾಡ್ಕೊಳ್ಳಿ. ಇದಾಗಿತ್ತು ಸಂಕ್ರಾಂತಿ ಸ್ಪೆಷಲ್. ಮತ್ತೆ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಅಂಡ್ ಲಾಫ್.